ವಿಧಾನಸಭೆಯಲ್ಲಿ ದ್ವೇಷ ಭಾಷಣದ ವಿಧೇಯಕವನ್ನು ಮಂಡನೆ ಮಾಡಲಾಗಿದೆ. ಮಸೂದೆ ಮಂಡಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ದ್ವೇಷ ಭಾಷಣಕ್ಕೆ ಕಠಿಣ ರೂಲ್ಸ್ಗಳನ್ನು ತಂದಿದ್ದಾರೆ, ಕಠಿಣ ಬಿಲ್ಗಳನ್ನು ಕೂಡ ಮಂಡನೆ ಮಾಡಿದ್ದಾರೆ. ಬಟ್ ಆ ಕಠಿಣ ರೂಲ್ಸ್ಗಳಿಗೆ ಬಿಜೆಪಿ ಆಕ್ರೋಶವನ್ನು ಹೊರಹಾಕಿದೆ, ಮಾತ್ರವಲ್ಲ ಪ್ರಬಲವಾದ ವಿರೋಧವನ್ನು ಮಂಡಿಸಿದೆ. ಮಸೂದೆ ಯಾವ ಕಾರಣಕ್ಕೂ ಕೂಡ ಆಗಬಾರದು ಅಂತ ಹೇಳಿ ಅವರು ಒತ್ತಾಯವನ್ನು ಮಾಡಿದ್ದಾರೆ. ಆದರೆ ಮೈಕ್ ಕೈ ಕೊಟ್ಟ ಕಾರಣ ಅಲ್ಲಿಗೆ ಸೈಲೆಂಟ್ ಆಗಿದ್ದಾರೆ. ಚರ್ಚೆಯ ವೇಳೆ ತೀವ್ರ ಸದ್ದುಗದ್ದಲವಾಗಿದ್ದರೂ ಕೂಡ ಮೈಕ್ ಕೈ ಕೊಟ್ಟಿದೆ. ಅಂದರೆ ಮೈಕ್ ಸರಿಯಾಗಿ ಕೆಲಸ ಮಾಡಿಲ್ಲ. ವಿಧಾನಸಭೆಯ ಒಳಗಿರುವಂಥ ಮೈಕ್ಗಳಿಗೆ ಏನೋ ಒಂದು ಟೆಕ್ನಿಕಲ್ ದೋಷ ಆಗಿದೆ. ಹೀಗಾಗಿ ಅವರು ಎಷ್ಟೇ ಕಿತ್ತಾಡಿದ್ರು, ಎಷ್ಟೇ ಮಾತನಾಡಿದ್ರು ಅದು ಆಚೆ ಬಂದಿಲ್ಲ. ಬಹಳ ದೊಡ್ಡ ಗಲಾಟೆ ಆಗಿರುವ ಸಾಧ್ಯತೆ ಇದೆ. ಹಾಗಾದರೆ ಆ ಮಸೂದೆಯಲ್ಲಿ ಏನಿದೆ ಅಂತ ನೋಡೋದಾದರೆ, ಆ ಮಸೂದೆಯಲ್ಲಿ ಗರಿಷ್ಠ 10 ವರ್ಷಗಳವರೆಗೆ ಶಿಕ್ಷೆ ನೀಡಬಹುದು ಅಂತಿದೆ. ಜೊತೆಗೆ 1 ಲಕ್ಷ ರೂಪಾಯಿವರೆಗೂ ದಂಡ ವಿಧಿಸುವ ಸಾಧ್ಯತೆ ಇದೆ. ಅಪರಾಧ ಪುನರಾವರ್ತನೆ ಆದರೆ ಅವರಿಗೆ ಮತ್ತಷ್ಟು ಬಿಗಿ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೂ ಕೂಡ ಅವಕಾಶವಿದೆ. 10 ವರ್ಷ ಜೈಲು, ಮೊದಲ ಬಾರಿಗೆ ದ್ವೇಷ ಭಾಷಣ ಮಾಡಿದವರಿಗೆ 7 ವರ್ಷ ಶಿಕ್ಷೆ ಇದೆ. 50,000 ರೂಪಾಯಿವರೆಗೂ ಕೂಡ ದಂಡವನ್ನು ವಿಧಿಸುವಂಥ ಅವಕಾಶ ಇದೆ. ಹೇಳಿ ಕೇಳಿ ನೋಡಿ, ಮೈಕ್ ಸಿಕ್ಕ ತಕ್ಷಣ ಕೆಲವು ಭಾಷಣ ಶೂರರಿರ್ತಾರೆ. ಚಪ್ಪಾಳಿಯನ್ನು ಗಿಟ್ಟಿಸಿಕೊಳ್ಳಬೇಕು, ಅಲ್ಲಿ ನೆರೆದಿದ್ದವರಿಗೆ ಬಹಳ ದೊಡ್ಡ ರೋಚಕತೆಯನ್ನು ಕೊಡಬೇಕು, ಅವರು ಸಿಲ್ಲೆ ಹೊಡಿಬೇಕು, ಕೇಕೆ ಹಾಕಬೇಕು, ಚಪ್ಪಾಳೆ ಹೊಡಿಬೇಕು, ಅದನ್ನು ಗಿಟ್ಟಿಸಿಕೊಳ್ಳಬೇಕು ಅನ್ನುವ ಕಾರಣಕ್ಕಾಗಿ ಉಗ್ರ ಭಾಷಣವನ್ನು ಮಾಡ್ತಾರೆ, ಪ್ರಚೋದಿತ ಭಾಷಣವನ್ನು ಮಾಡ್ತಾರೆ. ಅಲ್ಲಿ ಕೋಮು ಪ್ರಚೋದನೆಗೆ ಒಳಪಡಿಸುವಂಥ ಕೆಲಸ ಆಗುತ್ತೆ. ಅಥವಾ ಒಂದು ಪ್ರದೇಶದ ಜನರನ್ನು ಮತ್ತೊಂದು ಪ್ರದೇಶದ ಜನರ ವಿರುದ್ಧ ಎತ್ತಿಕಟ್ಟುವ ಕೆಲಸ ಆಗುತ್ತೆ. ಆ ಪ್ರಚೋದಿತ ಭಾಷಣಗಳಿಂದ ಒಳಗೊಂಡಂಥ ಜನ ಅದರಿಂದ ಉದ್ರಿಕ್ತರಾಗ್ತಾರೆ. ಅನೇಕ ರೀತಿಯ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆಯಾಗುವಂಥ ಕೆಲಸ ಆಗುತ್ತೆ. ಸೊ ಹೀಗಾಗಿ ಅದನ್ನು ಕಡಿವಾಣ ಹಾಕಬೇಕು ಅಂತ ಹೇಳಿ ಈ ಬಾರಿ ಸರ್ಕಾರ ಒಂದು ಕಟ್ಟುನಿಟ್ಟಿನ ಹೆಜ್ಜೆಯನ್ನು ಇಟ್ಟಿದೆ. ಆದರೆ ಆ ವಿಧೇಯಕಕ್ಕೆ ಬಿಜೆಪಿ ವಿರೋಧ ಮಾಡ್ತಾ ಇರೋದು ಭಾಳಷ್ಟು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ, ಅದು ಹೇಳಿ ಕೇಳಿ ಕರಾವಳಿ ಜಿಲ್ಲೆಗಳಲ್ಲಿ ಒಂದು ಪ್ರಚೋದನೆ ಅಂತ ಹೇಳಿದ್ರೆ ಅದು ಎಂಥ ದೊಡ್ಡ ಮಟ್ಟದ ವಿಧ್ವಂಸಕ ಕೆಲಸಕ್ಕೆ ಬೇಕಾದ್ರೆ ಹೋಗುತ್ತೆ, ಅಥವಾ ಶಾಂತಿಯನ್ನು ಕದಡುವ ಒಂದು ರೀತಿ ಸಂಘರ್ಷಮಯ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದಾಗುತ್ತೆ. ಈಗ ಬಿ ಜೆ ಪಿ ಯಾವೆಲ್ಲ ಅಂಶಗಳನ್ನು ಇಟ್ಟುಕೊಂಡು ವಿರೋಧ ಮಾಡ್ತಾ ಇದೆ, ಕಾಂಗ್ರೆಸ್ ಸಮಜಾಯಿಷಿ ಏನು ಅಂತ ಹೇಳಿ? ದಶರಥಿ, ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನ. 3ನೇ ದಿನದ ಕಲಾಪದಲ್ಲಿ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಸರ್ಕಾರ ಸುಮಾರು 12 ಬಿಲ್ಲುಗಳನ್ನು ಇವತ್ತು ಮಂಡನೆ ಮಾಡ್ತಾ ಇದೆ. ಈಗಾಗಲೇ 5 ಬಿಲ್ಲುಗಳನ್ನು ಮಂಡನೆ ಮಾಡಿದೆ, ವಿಧೇಯಕಗಳನ್ನು ಮಂಡನೆ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ವಿರೋಧಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವಂತಹ ವಿಧೇಯಕ. ಕಳೆದ ವಾರ ನಡೆದಂಥ ಕ್ಯಾಬಿನೆಟ್ ಸಭೆಯಲ್ಲಿ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಅಲ್ಲಿ ಒಪ್ಪಿಗೆಯನ್ನು ನೀಡಲಾಗಿತ್ತು. ಇವತ್ತು ಸದನದಲ್ಲೂ ಕೂಡ ಅದನ್ನು ಮಂಡನೆ ಮಾಡಲಾಗಿದೆ. ಮಂಡನೆ ಮಾಡಿದ ನಂತರ ಅದನ್ನು ಚರ್ಚೆಗೆ ಕೊಡಬೇಕಾಗತ್ತೆ. ಚರ್ಚೆಗೆ ಕೊಟ್ಟಂಥ ಸಂದರ್ಭದಲ್ಲಿ ಸಾಕಷ್ಟು ವಿರೋಧಗಳು ಎದುರಾಗಲಿದೆ. ಈಗಾಗಲೇ ಬೆಳಗ್ಗೆ ಮಂಡನೆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿರೋಧಗಳನ್ನು BJP ಶಾಸಕರು ಮಾಡಿದ್ದಾರೆ. ಕಾರಣ, ಈ ಒಂದು ಬಿಲ್ಲನ್ನು ತಂದಿರುವಂಥದ್ದು ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ದ್ವೇಷ ಭಾಷಣವನ್ನು ಮಾಡುವ ಮೂಲಕ ಅಲ್ಲಿರುವಂತಹ ಯುವಕರನ್ನು ಪ್ರಚೋದನೆ ಮಾಡುವಂಥ ಪ್ರಯತ್ನವನ್ನು ನಾಯಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಕೋಮು ಸಂಘರ್ಷ, ಕೋಮು ಕೆರಳಿಸುವಂತಹ ಪ್ರಯತ್ನಗಳು ಅಲ್ಲಿ ಆಗ್ತಾ ಇದೆ ಅನ್ನುವಂಥ ಆರೋಪ ಕಾಂಗ್ರೆಸ್ ನಾಯಕರದ್ದು. ಸೊ ಹಾಗಾಗಿ ಎಲ್ಲ ಪಕ್ಷಗಳನ್ನು ಒಳಗೊಂಡಂತೆ ನಾವು ಈ ಬಿಲ್ಲನ್ನು ತಂದಿದ್ದೇವೆ. ಇದರಲ್ಲಿ ಕೇವಲ BJP ನಾಯಕರು ಮಾತ್ರ ಇಲ್ಲ, ಇಲ್ಲಿ ಬೇರೆ ಪಕ್ಷಗಳಲ್ಲಿ ಇರುವಂತಹ ನಾಯಕರು ಇರ್ಬೋದು, ಸಂಘಟನೆಗಳು ಇರ್ಬೋದು, ಯಾವುದೇ ಸಂಘಟನೆಗಳು ಅಥವಾ ಪಕ್ಷಗಳು ಅಥವಾ ವೈಯಕ್ತಿಕವಾಗಿ ಜಾತಿ ಸಮುದಾಯ ಮುಂದಿಟ್ಟುಕೊಂಡು ಅವರನ್ನು ಅವಹೇಳನ ಮಾಡುವಂಥದ್ದು, ಪ್ರಚೋದನೆ ಮಾಡುವಂಥದ್ದು, ಜೊತೆಗೆ ದ್ವೇಷವನ್ನು ಹರಡುವಂತಹ ಒಂದು ಭಾಷಣಗಳನ್ನು ಮಾಡಿದ್ದೇ ಆದರೆ ಅದಕ್ಕೆ ಈ ಬಿಲ್ನಲ್ಲಿ ಕಠಿಣವಾದಂಥ ಶಿಕ್ಷೆಯನ್ನು ಕೊಡೋದಕ್ಕೆ ಅವಕಾಶಗಳನ್ನು ಮಾಡಿಕೊಡಲಾಗಿದೆ. ಹಿಂದೆ ಕೂಡ ಇತ್ತು, ಹೇಟ್ ಸ್ಪೀಚ್ ಮಾಡಿದರೆ ಅದಕ್ಕೆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಬಿಲ್ ಇತ್ತು. ಆದರೆ ಅದನ್ನು ಮತ್ತಷ್ಟು ಅಂಶಗಳನ್ನು ಸೇರ್ಪಡೆ ಮಾಡಿ ಈಗ ಅದನ್ನು ಮತ್ತಷ್ಟು ಅಂಶಗಳನ್ನು ಸೇರಿಸಿ ಈಗ ಹೊಸದಾಗಿ ತರಲಾಗಿದೆ. ಅದರಲ್ಲಿ ಒಂದು ವೇಳೆ ಏನಾದರೂ ನೀವು ಕುಮ್ಮಕ್ಕು ಕೊಡುವಂತಹ, ಪ್ರಚೋದನೆ ಮಾಡುವಂತಹ ಅಥವಾ ಬೇರೆ ಜಾತಿ ಜನಾಂಗ ವ್ಯಕ್ತಿಯನ್ನು ಮುಂದಿಟ್ಟುಕೊಂಡು ಅವರನ್ನು ಅವಹೇಳನ ತೇಜೋವಧೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇ ಆದರೆ ಅಂಥವರಿಗೆ ಇಂತಿಷ್ಟು ವರ್ಷಗಳ ಕಾಲ ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗತ್ತೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಲಾಗಿದೆ. ಗರಿಷ್ಠ 10 ವರ್ಷಗಳವರೆಗೆ ಅಲ್ಲಿ ಶಿಕ್ಷೆಯ ಪ್ರಮಾಣ ಕೂಡ ಇದೆ.
ಮೊದಲ ಬಾರಿ ಏನಾದರೂ ದ್ವೇಷ ಭಾಷಣವನ್ನು ಮಾಡಿ ಪ್ರಚೋದನೆ ಮಾಡಿದರು ಅಂದರೆ ಅದು ಪ್ರೂವ್ ಆಗಿದ್ದೇ ಆದರೆ ಹೌದು ಅವರು ಆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅವರ ಹೇಳಿಕೆಯಿಂದ ಈ ರೀತಿಯಾದಂಥ ಒಂದು ಸಂಘರ್ಷ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತೇಳಿ ಏನಾದರೂ ಪ್ರೂವ್ ಆಗಿದ್ದೇ ಆದರೆ ಸ್ಥಳೀಯ ಮಟ್ಟದಲ್ಲಿರುವಂತಹ ಪೊಲೀಸರು ಮೊದಲು ಸುಮೋಟೋ ಅಡಿ ಅದನ್ನು ಕೇಸನ್ನು ದಾಖಲಿಸ್ತಾರೆ. ನಂತರ ಅದು ಪ್ರೂವ್ ಆದ ನಂತರ 7 ವರ್ಷಗಳವರೆಗೆ ಅದಕ್ಕೆ ಶಿಕ್ಷೆಯ ಪ್ರಮಾಣ ಇರುತ್ತೆ. 50,000 ರೂಪಾಯಿಗಳನ್ನು ದಂಡವನ್ನು ಕಟ್ಟಬೇಕಾಗತ್ತೆ. ನೀವು ಪದೇ ಪದೇ ಒಂದು ಬಾರಿಗಿಂತ ಹೆಚ್ಚು ಬಾರಿ ಏನಾದರೂ ಕಾರ್ಯಕ್ರಮಗಳಿರ್ಬೋದು ಅಥವಾ ವೇದಿಕೆ ಇರ್ಬೋದು ಅಥವಾ ಬೇರೆ ಕಡೆಗಳಲ್ಲಿ ಏನಾದರೂ ಈ ಏಡ್ ಸ್ಪೀಚನ್ನು ಮಾಡಿದರೆ, ದ್ವೇಷ ಭಾಷಣ ಮಾಡಿದ್ದೇ ಆದರೆ 10 ವರ್ಷಗಳ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಜೊತೆಗೆ ದಂಡದ ಪ್ರಮಾಣ ಕೂಡ 50,000ದಿಂದ 1 ಲಕ್ಷದವರೆಗೆ ದಂಡವನ್ನು ವಿಧಿಸೋದಕ್ಕೆ ಅವಕಾಶಗಳಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಕರಾವಳಿ ಮತ್ತು ಮಲೆನಾಡು ಪ್ರದೇಶವನ್ನು ಗಮನದಲ್ಲಿಟ್ಟುಕೊಂಡೇ ಈ ವಿಧೇಯಕವನ್ನು ತಂದಂತೆ ಕಾಣಿಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ BJP ನಾಯಕರನ್ನು ಟಾರ್ಗೆಟ್ ಮಾಡಿಯೇ ಸರ್ಕಾರ ಈ ಒಂದು ಬಿಲ್ಲನ್ನು ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಇದರ ಬಗ್ಗೆ ಈಗ ಚರ್ಚೆಗೆ ತೆಗೆದುಕೊಂಡಾಗ ಗಂಭೀರವಾಗಿ ವಿರೋಧಗಳು ಕೂಡ ವ್ಯಕ್ತವಾಗುತ್ತೆ. ಯಾಕೆಂದರೆ ನೀವು ವೈಯಕ್ತಿಕವಾಗಿ ಈ ಬಿಲ್ಲನ್ನು ತರುವ ಮೂಲಕ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣ ಮಾಡ್ತಾ ಇದ್ದೀರಿ, ಅವರ ಹೇಳಿಕೆಗಳನ್ನು ಕೊಡೋದಕ್ಕೆ ನೀವು ಕಡಿವಾಣವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತೇಳಿ ಈಗಾಗಲೇ BJP ನಾಯಕರು ಕೂಡ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಮತ್ತಷ್ಟು ವಿರೋಧವನ್ನು ಕಟ್ಟಿಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಇದು ಚರ್ಚೆಗೆ ಬರಬೇಕಾಗತ್ತೆ ದಶರಥ್. ಈಗ ಮಂಡನೆ ಆಗಿದೆ, ಬಿಲ್ಲು ಮೇಲೆ ಚರ್ಚೆಗೆ ಕೊಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಸದನದಲ್ಲಿ ಸಾಕಷ್ಟು ಸದ್ದುಗದ್ದಲಗಳು ಕೂಡ ಏಳಬಹುದು. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.